ಮಕರ ರಾಶಿ. ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ ಒಳ್ಳೆಯ ತಿಂಗಳು. ಪಂಚಮದಲ್ಲಿ ಶುಕ್ರ, ತೃತೀಯದಲ್ಲಿ ಶನಿ ಆಲ್ರೆಡಿ ಇದ್ದೇ ಇದೆ. ಷಷ್ಠ ಸಪ್ತಮದಲ್ಲಿ ರವಿಯು. ಈ ರೀತಿಯ ಅನೇಕ ಅಂದರೆ ಗ್ರಹರ ದೋಷ ಅಂತಂತ ಬೆರಳು ಮಾಡಿ ತೋರಿಸುವಂಥದ್ದು ತಿಂಗಳಲ್ಲ. ಮುಖ್ಯವಾಗಿ ಕುಜನ ಪರಿವರ್ತನೆ ಯೋಗ ಮಕರ ರಾಶಿಯವರಿಗೆ. ಹಾಗಾಗಿ ಅವರವರು ಇರ್ತಕ್ಕಂತಹ ಲೈನಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಏಳಿಗೆ, ಚೈತನ್ಯ, ಒಂದು ಕಲ್ಪನಾಶಕ್ತಿ, ಆಲೋಚನೆಗಳು ಬದಲಾವಣೆ ಆಗ್ತಕ್ಕಂಥದ್ದನ್ನು ಅನುಭವಕ್ಕೆ ಬರ್ತದೆ. ಸ್ವಲ್ಪ ವ್ಯಾವಹಾರಿಕವಾಗಿ ಸ್ವಲ್ಪ ನಿಧಾನವಾದೀತು, ಆದರೆ ಪ್ರಯತ್ನ ನೀವು ಬಿಡದೆ ಮಾಡಬೇಕು. ನರಸಿಂಹದೇವರ ವಿಶೇಷ ಪ್ರಾರ್ಥನೆಯನ್ನು, ಅಭಿಷೇಕ ಸೇವೆಯನ್ನು, ಪ್ರದಕ್ಷಿಣಾ ನಮಸ್ಕಾರ ಸೇವೆಯನ್ನು, ದೀಪದ ಸಮರ್ಪಣೆಯನ್ನು ಇದೆಲ್ಲ ವಿಶೇಷವಾಗಿ ಮಾಡಿಕೊಂಡು ಹೋಗಬೇಕು.